5 ವರ್ಷದ ಬಾಲಕಿ ಕೊಲೆ ಪ್ರಕರಣ ಇಡೀ ಅವಳಿ ನಗರದ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾಗಿರುವಂತಹ ಖಾಕಿ ಪಡೆ ಬಿಹಾರ ಮೂಲದ ಸೈಕೋ ರಿತೇಶ್ನನ್ನ ಎನ್ಕೌಂಟರ್ ಮಾಡಿದ್ದಾರೆ. ಹುಬ್ಬಳ್ಳಿಯ ರಾಯನಾಳ ರಸ್ತೆಯಲ್ಲಿ ಮಹಜರು ಮಾಡುತ್ತಿದ್ದ ವೇಳೆಯಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ರಿತೇಶ್ ಯತ್ನಿಸಿದ್ದಾನೆ. ಆ ಒಂದು ವೇಳೆಯಲ್ಲಿ ಆರೋಪಿ ಮೇಲೆ ಪಿಎಸ್ಐ ಅನ್ನಪೂರ್ಣ ಫೈರ್ ಅನ್ನ ಮಾಡಿದ್ದು, ಇನ್ನು ಎನ್ಕೌಂಟರ್ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡಿರುವ ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ. ಎಸ್ ಈ ಒಂದು ಘಟನೆ ನಡೆದಿತ್ತು. 5 ವರ್ಷದ ಬಾಲಕಿಯ ಕೊಲೆ ಪ್ರಕರಣ. ಆಕೆಗೆ ಸ್ವೀಟ್ ಆಸೆಯನ್ನ ತೋರಿಸಿ ನೀಚ ನಿಕೃಷ್ಟ ಕಾಮಿಷ್ಟ ರಿತೇಶ್ ಆಕೆಯನ್ನ ಕರೆದುಕೊಂಡು ಹೋಗಿದ್ದ. ಇದೇ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಜಾಗದಲ್ಲಿ ಆ ಕಾಮಿಷ್ಟ ರಿತೇಶ್ನನ್ನ ಎನ್ಕೌಂಟರ್ ಮಾಡಲಾಗಿದೆ. ಆತ ಸ್ಥಳ ಮಹಜರು ಮಾಡಲಿಕ್ಕೆ ಅಂತ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ತಪ್ಪಿಸಿಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾನೆ. ಆ ಒಂದು ಹಣಾಹಣಿಯಲ್ಲಿ ಆತನ ಮೇಲೆ ಫೈರ್ ಮಾಡಬೇಕಾಗಿರುವಂತಹ ಪ್ರಸಂಗ ಬರುತ್ತೆ. ಅನ್ನಪೂರ್ಣ ಅವರು ಫೈರ್ ಮಾಡ್ತಾರೆ. ರಿತೇಶ್ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಪೊಲೀಸರಿಗೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ ರಿತೇಶ್. ಆ ಒಂದು ಸಮಯದಲ್ಲಿ ಬೇರೆ ದಾರಿ ತೋಚದೇನೆ ಆರೋಪಿ ಮೇಲೆ ಪಿಎಸ್ಐ ಅನ್ನಪೂರ್ಣ ಫೈರ್ ಅನ್ನ ಮಾಡಿದ್ರು. ಈಗ ನೀವು ನೋಡ್ತಾ ಇದ್ದೀರಾ, ಅದೇ ಸ್ಥಳದಲ್ಲಿ ಎನ್ಕೌಂಟರ್ ಆಗಿದ್ದು, ಅದೇ ಸ್ಥಳದಲ್ಲಿ ಪಾಪಿ ರಿತೇಶ್ನನ್ನ ಎನ್ಕೌಂಟರ್ ಮಾಡಿದ್ದು. ಆತ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನವನ್ನ ನಡೆಸ್ತಾ ಇದ್ದ. ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ದ. ಸೈಕೋ ರಿತೇಶ್ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಅನ್ನಪೂರ್ಣ ಅವರು ರಿವಾಲ್ವರ್ ಅನ್ನ ತೆಗೆದುಕೊಂಡು ಫೈರ್ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಫೈರ್ ಮಾಡ್ತಾರೆ. 5 ವರ್ಷದ ಬಾಲಕಿಯ ಕೊಲೆ ಪ್ರಕರಣದಲ್ಲಿ ಇಡೀ ಅವಳಿ ನಗರದ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದಂತಹ ರಿತೇಶ್, ಆ ಒಂದು ರಿತೇಶ್ ಅವನನ್ನ ಎನ್ಕೌಂಟರ್ ಮಾಡಲಾಗಿದೆ. ಸ್ವೀಟ್ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಮಕ್ಕಳಿಗೆ ಆಸೆಯನ್ನ ತೋರಿಸ್ತಿದ್ದಂತಹ ರಿತೇಶ್ 5 ವರ್ಷದ ಮಗುವಿನ ಮೇಲೂ ಕೂಡ ಅತ್ಯಾಚಾರ ಮಾಡಲಿಕ್ಕೆ ಯತ್ನ ಕೂಡ ನಡೆಸಿದ್ದ. ಇನ್ನೇನು ಯತ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಆ ಮಗು ಕಿರುಚ್ತಾ ಇತ್ತು, ಕೂಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯರು ಬರ್ತಾರೆ. ಬರುವಂತಹ ಶಬ್ದವನ್ನ ಕೇಳಿದ್ದಂತಹ ರಿತೇಶ್ ಆತ ಏನ್ ಮಾಡ್ತಾನೆ ಅಂತಂದ್ರೆ, ಆ 5 ವರ್ಷದ ಮಗುವನ್ನ ಕತ್ತು ಹಿಸುಕಿ ಸಾಯಿಸಿಬಿಡ್ತಾನೆ. ಆತನನ್ನ ಪೊಲೀಸರು ಹಿಡಿದಿರ್ತಾರೆ. ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಳಿ ರಿಪೋರ್ಟರ್ ಮಂಜುನಾಥ್ ವಾಕ್ಥ್ರೂ ಮಾಡಿದ್ದಾರೆ. ನೋಡೋಣ ಬನ್ನಿ. ಭಾನುವಾರ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಹೇಯ ಕೃತ್ಯವೊಂದು ನಡೆದಿತ್ತು. ಬಿಹಾರಿ ಮೂಲದ ರಿತೇಶ್ ಎಂಬ ಆರೋಪಿ 4 ವರ್ಷದ ಮಗುವನ್ನು ತಮ್ಮ ತೀಟೆ ತೀರಿಸಿಕೊಳ್ಳಲು ಅಪಹರಿಸಿ ಆ ಮಗುವನ್ನು ಕೊನೆಗೆ ಕೊಂದು ಹೇಯ ಕೃತ್ಯ ಮೆರೆದಿದ್ದ. ಈ ಕುರಿತಂತೆ ಸಾಕಷ್ಟು ಆಕ್ರೋಶ ಕೂಡ ಹುಬ್ಬಳ್ಳಿಯಲ್ಲಿ ವ್ಯಕ್ತವಾಗಿತ್ತು. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಮುಂದೆ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಸೇರಿ ಆರೋಪಿಗೆ ಕಠಿಣ ಶಿಕ್ಷೆ ಎನ್ಕೌಂಟರ್ ಮಾಡಬೇಕು ಎಂಬ ಕೂಗು ಹೆಚ್ಚಾಗಿತ್ತು. ತದನಂತರ ಆರೋಪಿಯನ್ನು ಬಂಧಿಸಿ ನಂತರ ಅವನನ್ನು ಹೆಚ್ಚಿನ ವಿಚಾರಣೆಗೂ ಕೂಡ ಕರೆತರಲಾಗಿತ್ತು. ನಿನ್ನೆ ಸಂಜೆ 6:30 ಸುಮಾರಿಗೆ ಹುಬ್ಬಳ್ಳಿಯ ರಾಯನಾಡ್ ರಸ್ತೆಯಲ್ಲಿ ಕರೆತರುವ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ಪರಾರಿಯಾಗಲು ಯತ್ನಿಸಿದ್ದ. ಮಹಿಳಾ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಯತ್ನಿಸಿ ಇಟ್ಟಂಗಿ ಮತ್ತು ಇತರ ಸಾಮಗ್ರಿಗಳ ಮೂಲಕ ಹಲ್ಲೆ ಮಾಡಲು ಮುಂದಾಗಿದ್ದ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ನೋಡ್ತಾ ಇರಬಹುದು, ಆರೋಪಿ ರಿತೇಶ್ ಏನಿದ್ದಾನೆ, ರಿತೇಶ್ಗೆ ಏನು ಪೊಲೀಸರು ಗುಂಡೇಟು ನೀಡಿದಂತಹ ಸ್ಥಳ ಈಗ ರಾಯನಾಳ ರಸ್ತೆಯ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಮುಂಚಿತವಾಗಿ ಈ ಒಂದು ಸ್ಥಳ ಬರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸ್ಥಳದಲ್ಲಿ ಮಹಿಳಾ ಸಿಬ್ಬಂದಿಯ ಕ್ಯಾಪ್ ಕೂಡ ಒಂದು ಎನ್ಕೌಂಟರ್ ನಡೆದಂತಹ ಸ್ಥಳದಲ್ಲೇ ಬಿದ್ದಿದೆ ಮತ್ತು ಹೆಣ್ಮಕ್ಕಳು ಹಿಂದ್ಗಡೆಗೆ ತನ್ನ ಹೇಸಿಗೆ ಹಾಕ್ತಾರೆ, ಅದು ಲಾಕ್ ಇಲ್ಲೇ ಬಿದ್ದಿದೆ ಮತ್ತು ಸ್ಥಳದಲ್ಲಿ ಒಂದು ಪೆನ್ನು ಕೂಡ ಬಿದ್ದಿರುವಂಥದ್ದು, ಒಂದು ಗುರುತು ಕೂಡ ಇಲ್ಲಿ ಇರುವಂಥದ್ದು. ತದನಂತರ ಮುಂದಿನ ನಮಗೆ ಇನ್ನೊಂದು ದೃಶ್ಯದಲ್ಲಿ ಕಾಣಬಹುದು, ಇಟ್ಟಂಗಿಯ ಬಕೆಟ್ ಮತ್ತು ಇಟ್ಟಂಗಿ
ಮೂಲಕ ಮಹಿಳಾ ಮೇಲೆ ಆರೋಪಿ ಮುಂದಾಗ್ತಾನೆ. ನೋಡ್ತಾ ಇರ್ಬೋದು, ಇದು 3ನೇ ಬುಲೆಟ್ ಆಗಿದೆ. ಇನ್ನು ಮತ್ತು ಲಾಕ್ ಒಂದು ಕೂಡ ಇಲ್ಲಿ ಒಂದು ಬಿದ್ದಿರುವಂತದ್ದು. ಪೊಲೀಸ್ ಶರ್ಟ್ ಮೇಲೆ ಏನಿರ್ತಾವೆ ಅವು ಕೂಡ ಇಲ್ಲಿ ಒಂದು ಬಿದ್ದಿದ್ದಾವೆ. ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿಯ ಶರ್ಟ್ ಕೂಡ ಮತ್ತು ಬ್ಯಾಚ್ ಕೂಡ ಅವನು ಹರಿದು ಹಾಕೊಂಡು ಹೋಗ್ತಾನೆ. ಅವು ಈ ಒಂದು ಸ್ಥಳದಲ್ಲಿ ನಾವು ಕಾಣಿಸಬಹುದು. ಇದ ನಂತರ ಏನು ಹೇ ಕೃತ್ಯ ನಡೆದಿತ್ತು, ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅಶೋಕನಗರ ಪೊಲೀಸ್ ಠಾಣೆ ಮುಂಭಾಗ ಸೇರಿದಂತೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಮತ್ತು ಕಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಒಂದು ವ್ಯಕ್ತವಾಗಿತ್ತು. ರಾಯನಾಳ ಮಾರ್ಗವಾಗಿ ಹೆಚ್ಚಿನ ವಿಚಾರಣೆಗಾಗಿ ಅವನನ್ನು ಕರೆದುಕೊಂಡು ಬರಲಾಗಿತ್ತು. ಈ ಸಂದರ್ಭದಲ್ಲಿ ಆರೋಪಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಪೊಲೀಸ್ ವಾಹನದ ಮೇಲೆ ಯಾವ ರೀತಿಯಾಗಿ ಆರೋಪಿ ಕಲ್ಲನ್ನು ಎಸೆದಿದ್ದಾನೆ. ಆ ಕಲ್ಲನ್ನು ಕೂಡ ಕಾರಿನ ಬೋನೆಟ್ ಮೇಲೆ ಕಾಣ್ತಾ ಇರುವಂತದ್ದು. ಇದರ ಜೊತೆಗೆ ಆರೋಪಿಯ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಹೇಗಾದ್ರೂ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಒಂದೇ ಉದ್ದೇಶವಾಗಿತ್ತು. ಇದು ಆರೋಪಿ ರಿತೇಶನ ಹೇಯ ಕೃತ್ಯಕ್ಕೆ ಇಡೀ ದೇಶ ಸೇರಿದಂತೆ ರಾಜ್ಯದ ಕೂಡ ಸಾಕಷ್ಟು ಖಂಡನೆ ವ್ಯಕ್ತವಾಗಿತ್ತು. ರಾಜಕೀಯ ನಾಯಕರು ಕೂಡ ಇದಕ್ಕೆ ಖಂಡಿಸುತ್ತಾ ಇಂಥ ಹೇಯ ಕೃತ್ಯ ನಡೆಯಬಾರದು, ಇಂಥ ಹೇಯ ಕೃತ್ಯ ನಡೆದವರನ್ನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಕೂಗು ಕೂಡ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ವ್ಯಕ್ತವಾಗಿತ್ತು. ಇದರ ನಂತರ ಎನ್ಕೌಂಟರ್ ನಿನ್ನೆ ಒಂದು ರಿತೇಶ್ ಬಲಿಯಾಗಿರುವಂಥದ್ದು. 6:30 ಸಂದರ್ಭದಲ್ಲಿ ಅವನನ್ನ 2 ಬಾರಿ ಪೊಲೀಸರು ಗಾಳಿಯಲ್ಲಿ ಗುಂಡಾರಿಸ್ತಾರೆ. ತದನಂತರ ಮಹಿಳಾ PSI ಅನ್ನಪೂರ್ಣ ಅವರು 2 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿದ ನಂತರ ಇನ್ನೊಂದು ಬುಲೆಟ್ ಬೆನ್ನಿಗೆ ಬೀಳುತ್ತೆ. ಆ ಬೆನ್ನಿಗೆ ಬಿದ್ದಂತಹ ಬುಲೆಟ್ ಸೀದಾ ಎದೆ ಭಾಗಕ್ಕೆ ನುಗ್ಗಿ ತೀವ್ರ ರಕ್ತಸ್ರಾವದಿಂದ ಆರೋಪಿ ಸ್ಥಳದಲ್ಲಿ ಕುಸಿದು ಬೀಳುತ್ತಾನೆ. ತದನಂತರ ಅವನನ್ನು ಹುಬ್ಬಳ್ಳಿಗೆ ಕಿಮ್ಸ್ನಲ್ಲಿ ಒಂದು ಸಾಗಿಸಲು ಯತ್ನ ಮಾಡ್ತಾರೆ ಪೊಲೀಸರು. ಆದರೆ ಮಾರ್ಗ ಮಧ್ಯ ಆರೋಪಿ ರಿತೇಶ್ ಕೊನೆಯುಸಿರೆಳೆದಿದ್ದಾನೆ. ನಿನ್ನೆ ಹೇಯ ಕೃತ್ಯ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದ ಬಿಹಾರ ಮೂಲದ ರಿತೇಶ್ ಕೊನೆಗೂ ಅಂತ್ಯವಾಗಿದ್ದಾನೆ. ಮಗುವಿನ ಸಾವಿಗೆ ಪೊಲೀಸರು ಅನ್ನಪೂರ್ಣ PSI ಅವರು ಒಂದು ನ್ಯಾಯ ಕೊಡಿಸಿದ್ದಾರೆ ಎಂದ ಸಾರ್ವಜನಿಕರು ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ರೀಡಂ ಟಿವಿ ಹುಬ್ಬಳ್ಳಿ, ಮಂಜುನಾಥ್. ಎಸ್, ಬಿಹಾರ ಮೂಲದ ಆರೋಪಿ ಸೈಕೋ ರಿತೇಶ್ ನನ್ನ ಎನ್ಕೌಂಟರ್ ಮಾಡಲಾಗಿದೆ. PSI ಅನ್ನಪೂರ್ಣ ಗುಂಡೇಟಿಗೆ ಸೈಕೋ ಮಠಾಶ್ ಆಗಿದ್ದಾನೆ. ಹುಬ್ಬಳ್ಳಿಯ ರಾಯನಾಳ ರಸ್ತೆಯಲ್ಲಿ ರಿತೇಶ್ ಎನ್ಕೌಂಟರ್ ಆಗಿದ್ದಾನೆ. ಎನ್ಕೌಂಟರ್ ಸ್ಥಳದಿಂದ ನಮ್ಮ ಫ್ರೀಡಂ ಟಿವಿಯ ವರದಿಗಾರರು ವರದಿಯನ್ನ ಕೂಡ ಮಾಡಿದ್ದಾರೆ. ಎಸ್, PSI ಅನ್ನಪೂರ್ಣ ಅವರ ಗುಂಡೇಟಿಗೆ ಸೈಕೋ ರಿತೇಶ್ ಸಾವನ್ನಪ್ಪಿದ್ದಾರೆ. ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣ ಇದು. ಕೊಲೆ ಮಾಡಿ ಸ್ವೀಟ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಾನೆ. ಯಾರೋ ಬಂದಿರೋ ಕಾರಣಕ್ಕಾಗಿ ಆತ ಕತ್ತ ಹಿಸುಕಿ ಸಾಯಿಸ್ಬಿಡ್ತಾರೆ. ಆತನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ.